ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಜ್ಯೋತಿ ಕ್ರಿಯೇಟಿವಿಟಿ ಚಾನಲ್ಗೆ ಸ್ವಾಗತ. ನಾನಿಲ್ಲಿ ವರಮಹಾಲಕ್ಷ್ಮಿಗೆ ಯಾವ ರೀತಿ ರೆಡಿ ಮಾಡ್ಕೋಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಟೀಪಾಯ್ ಮೇಲೆ ಸ್ಟ್ಯಾಂಡನ್ನು ಇಟ್ಟು ಅದರ ಮೇಲ್ಗಡೆ ಒಂದು ಪ್ಲೇಟಲ್ಲಿ ಅಕ್ಕಿಯನ್ನು ಹಾಕಿ ಒಂದು ಸ್ಟೀಲ್ ಪಾತ್ರೆಯಲ್ಲಿ ಅಕ್ಕಿಯನ್ನು ಹಾಕಿದ್ದೀನಿ. ಇಲ್ಲಿ ನೋಡಿ, ಒಂದು ಚಿಕ್ಕ ಬಿಂದಿಗೆಗೆ ನಾನೇ ಚಿಕ್ಕದಾಗಿ ಒಂದು ಬ್ಲೌಸನ್ನು ಸ್ಟಿಚ್ ಮಾಡಿ ಮತ್ತು ಕೈಗಳಿಗೆ ರೆಡ್ ಕಲರ್ ಬಾರ್ಡ್ರಿಂದ ಸ್ಲೀವ್ಸನ್ನು ಮಾಡಿ ಬಿಂದಿಗೆಗೇ ಅಟ್ಯಾಚ್ ಮಾಡಿದ್ದೀನಿ. ಇದು ನೋಡಿ, ಪ್ರತಿ ಸಾರಿ ವರಮಹಾಲಕ್ಷ್ಮಿಗೆ ಚೆನ್ನಾಗಿ ಅರ್ಜೆಂಟಾಗಿ ನಾವು ಸೀರೆ ಉಡಿಸ್ಬೇಕಾದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಬನ್ನಿ ಇವಾಗ ಸೀರೆ ಉಡಿಸೋದು ಯಾವ ರೀತಿ ಅಂತ ನೋಡೋಣ. ಇಲ್ಲಿ ನಾನು ಸೀರೆಗೆ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈ ಥರ ಫೋಲ್ಡ್ ಮಾಡಿಕೊಂಡು ಸಣ್ಣ ಸಣ್ಣ ಪ್ಲೇಟ್ಸ್ಗಳನ್ನಾಗಿ ಮಾಡ್ಕೋಬೇಕಾಗತ್ತೆ. ಬನ್ನಿ ಇವಾಗ ಸೀರೆ ನೀರಿಗೆಗಳಾಗಿದೆ. ಇವಾಗ ಲಕ್ಷ್ಮಿಗೆ ವೇರ್ ಮಾಡೋಣ. ಈ ಸ್ಟೀಲ್ ಪಾತ್ರೆ ಮೇಲೆ ಬಿಂದಿಗೆ ಇಟ್ಟಿದ್ವಲ್ವ, ಇದನ್ನು ಸೈಡಿಗಿಟ್ಟು ಇವಾಗ ಸೀರೆನ ಈ ಅಕ್ಕಿ ತುಂಬಿರುವ ಸ್ಟೀಲ್ ಪಾತ್ರೆಯಲ್ಲಿ ಹಾಕಿ ಎಲ್ಲ ಕಡೆ ನೀರಿಗೆಗಳನ್ನು ನಾವು ಚೆನ್ನಾಗಿ ಹರಡ್ಕೋಬೇಕಾಗತ್ತೆ. ನಂತರ ಕ್ಲಿಪ್ಪನ್ನು ತೆಗೆದು ನೀರಿಗೆಗಳನ್ನು ನೀಟಾಗಿ ಜೋಡಿಸ್ಕೊಳ್ಳಿ. ಸೆರಗ್ ಭಾಗ ಸ್ಟೀಲ್ ಪಾತ್ರೆ ಹಿಂದ್ಗಡೆ ಹೋಗಬೇಕು. ನೀಟಾಗಿ ನೀರಿಗೆಗಳನ್ನು ಜೋಡಿಸ್ಕೊಳ್ಳಿ. ಕ್ಲಿಪ್ಪನ್ನು ತೆಗೆದು ನೀರಿಗೆಯನ್ನು ಸ್ಟೀಲ್ ಪಾತ್ರೆ ಮೇಲೆ ಇಟ್ಟು ಈ ಅಕ್ಕಿ ತುಂಬಿರುವಂಥ ಬಿಂದಿಗೆಯನ್ನು ಅದರ ಮೇಲೆ ಇಡಿ. ನಾನು ಈ ಬಿಂದಿಗೆಯಲ್ಲಿ ಅಕ್ಕಿಯನ್ನು ಹಾಕಿದ್ದೀನಿ, ಯಾಕಂದರೆ ಗ್ರಿಪ್ ಹಿಡ್ಕೊಳ್ಳುತ್ತೆ. ಅದಕ್ಕೆ ಇಲ್ಲ ಅಂದರೆ ನಾವು ನೀರಿಗೆ ಮಾಡಿದ್ದೀವಲ್ವ, ಎಲ್ಲ ಜರಿಯುತ್ತೆ. ಹಾಗಾಗಿ ಗ್ರಿಪ್ ಕೂತ್ಕೊಳ್ಳೋಗೋಸ್ಕರ ನಾನು ಬಿಂದಿಗೆಯಲ್ಲಿ ಅಕ್ಕಿಯನ್ನು ಹಾಕಿದ್ದೀನಿ. ಈ ಥರ ಅಕ್ಕಿಯನ್ನು ಹಾಕಿದ ಬಿಂದಿಗೆಯನ್ನು ಮೇಲ್ಗಡೆ ಇಟ್ಟು ನೀರಿಗೆಗಳನ್ನು ಆ ಕಡೆ ಈ ಕಡೆ ಎಲ್ಲ ಕಡೆ ಆಗುವಂಗೆ ನೀಟಾಗಿ ಜೋಡಿಸ್ಕೊಳ್ಳಿ.
ನೋಡಿದ್ರಲ್ಲ ಫ್ರೆಂಡ್ಸ್, ವರಮಹಾಲಕ್ಷ್ಮಿ ದೇವಿಗೆ ಸೀರೆನ ಯಾವ ರೀತಿ ವೇರ್ ಮಾಡಬೇಕಂತ. ಈ ವಿಡಿಯೋ ನೋಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡುವುದನ್ನು ಮರೆಯಬೇಡಿ. ಈ ಥರದ ಹೆಚ್ಚು ವಿಡಿಯೋಗಳನ್ನು ನೋಡಬೇಕಂದ್ರೆ ತಪ್ಪದೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ನಾನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.